ಗೋಕುಲ ಅಂದ್ರೆ ಆಕಳಗಳನ್ನ ಪಾಲನೆ ಮಾಡತಕ್ಕಂತ ಯಾದವರ ಕುಲ ಗೋಕುಲ, ಅವ್ರು ಇರ್ತಕ್ಕಂಥ ನಗರ ಗೋಕುಲ. ಅಲ್ಲಿ ಅಷ್ಟು ಸುಖ ಆಗ್ಲಿಕ್ಕೆ ಕಾರಣ ಬೇಕಲ್ರಿ. ಈಗ ನಮಗೂ ಸುಖ ಆಗೈತಿ, ಇವತ್ತು ಆಗೈತಿಲ್ರಿ, ನನ್ನಂತನ ಆಗೈತಿಲ್ವ? ಇಲ್ಲಿಂದ ಅಲ್ಲಿ ಹೋಗೋರು ಸುಖ ಆಗೈತೆ ಅನ್ನೋರಾಗಣ, ಅಲ್ಲಿಂದ ಹೊಳೆ ಬರೋರಾಗಣ ಏನಾಗೈತಿ, ಸ್ವಲ್ಪ ಸುಖ ಮಾಯ ಆತ ಬಿಡಪ್ಪ, ನಾಷ್ಟ ಮಾಡಿ ಹೊಳೆ ಬರುದಿಲ್ಲ ಅಂದ ಬಂದು ವಿನ ಇಡದಾನೆ. ಯಾಕ ಈಗ ಒಂದು ಕ್ಷಣದೊಳಗ ಸುಖ ಆಗೈತೆ ಅನ್ನೋರಾಗಣ ಅದ ಬಂದ ಬಿಡ್ತದ್ರಿ. ಯಾವುದು ದುಃಖ. ಇದು ನಮ್ಮ ಸುಖ. ಇದು ನಮ್ಮ ಸುಖ ಯಾವುದು ಅಂತಂದ್ರ ಪ್ರಾಪಂಚಿಕ ಸುಖ. ಪಾರಮಾರ್ಥಿಕ ಸುಖ ಏನು ಅಂದ್ರೆ ಶಾಶ್ವತ ಸುಖ. ಅಲ್ಲಿ ಏನದ ದುಃಖ ಅಂತಕ್ಕಂಥದ್ದು ಎಲ್ಲ ಕಾಲಷ್ಟೇ ಬರಂಗಿಲ್ಲ ಪಾರಮಾರ್ಥಿಕ ಸುಖದೊಳಗೆ. ಅಲ್ಲಿ ಗೋಕುಲದೊಳಗೆ ಏನಾಗಿತ್ತು ಅಂದ್ರೆ ಪಾರಮಾರ್ಥಿಕ ಸುಖ ಇತ್ತು. ಆ ಸುಖ ಆಗಲಿಕ್ಕೆ ಕಾರಣ ಏನು ಅಂತಂದ್ರ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಪಾಂಡುರಂಗ ಪರಮಾತ್ಮ ಅಲ್ಲೇ ಏನ್ ಮಾಡಿದ್ರಿ, ಅವತಾರಕ್ಕೆ ಬರ್ಬೇಕಾದ ಭಗವಂತ ಅವತಾರಕ್ಕೆ ಬರ್ಬೇಕಾದ್ರೆ ಹಂಗ ಬರಂಗಿಲ್ಲ. ಕಾರಣ ಇಲ್ದ ಯಾರ ಬಂದಿವನ್ನಿ ನಾವು ಈ ತರ್ಸಿ ಗ್ರಾಮಕ್ಕೆ ಬರ್ಬೇಕಾದ್ರೆ ಕಾರಣ ಇಲ್ದ ಬಂದಿಲ್ಲ. 3 ದಿನದ ದಿಂಡಿ ಉತ್ಸವ ಕಾರ್ಯಕ್ರಮ ಐತಂತ ಹೇಳಿದಾಗ ಬಂದಿವ್ರಿ ನಮ್ಮಂತವ್ರು. ಮತ್ತೆ ಭಗವಂತ ಬರಬೇಕಾದ್ರೆ ಕಾರಣ ಬೇಕಲ್ರಿ. ನಂದ ರಾಜನ ಮನೆಯೊಳಗೆ ಸಣ್ಣ ಬಾಲಕಾಗಿ ಬರಬೇಕಾದ್ರೆ ಕಾರಣ ಹಂಗ ಬರುವುದಿಲ್ಲ ಭಗವಂತ. ಈ ಮೃತ್ಯು ಲೋಕದೊಳಗೆ ಅವತಾರಕ್ಕೆ ಬರಬೇಕಾದ್ರೆ ಕಾರಣ ಇಲ್ಲದ ಬಂದೇ ಇಲ್ಲ. ಬಂದನಂತಾನ ಯಾವಾಗ ಅನ್ಯಾಯ ಅಧರ್ಮ ಹೆಚ್ಚಾಗ್ತದ ಅವಾಗ ಯುಗಕ್ಕೂ ಅವತಾರಕ್ಕೆ ಬರ್ತೀನಿ ಅಂತ ಹೇಳ್ತಾನ ಪರಮಾತ್ಮ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಅಂತ ಭಗವಂತ ಅದನ್ನ ಹೇಳ್ತಾರೆ ನಾಮದೇವ್ರ. ಭಗವಂತ ಯಾವಾಗ ಇಲ್ಲಿ ಅನ್ಯಾಯ ಅಧರ್ಮಗಳ ಹೆಚ್ಚಾದಾಗ ಭಗವಂತ ಅವತಾರಕ್ಕೆ ಬರ್ತಾನೆ. ಎದಕ್ಕೆ ಬರ್ತಾರ ಅಂತಂದ್ರ ಧರ್ಮವನ್ನ ರಕ್ಷಣೆ ಮಾಡುವುದರ ಸಲುವಾಗಿ ಬರ್ತಾನೆ. ಧರ್ಮ ರಕ್ಷಾವಯ ಧರ್ಮ ರಕ್ಷಾವಯ